ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ನಾನು ಸ್ಕೂಲ್ಗಳ ಮೇಲೆ ನೋಡುವಾಗ ಈ ಪಾಯಿಂಟ್ ಬರ್ದಿರ್ತಾರೆ, ಏನು ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ನಾನು ಮೊದಲು ಅದ್ ನೋಡಿದಾಗ ಟೀಚರ್ಸ್ಗೆ ದುಡ್ಡು ಸಂಪಾದನೆ ಮಾಡಕ್ಕೆ ಗೊತ್ತಿಲ್ಲ, ಸೊ ಅವರು ತಮ್ಮದು ಗ್ರೇಟ್ನೆಸ್ ಅನ್ನ ಹೇಳ್ಕೊಳಕ್ಕೋಸ್ಕರ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಅಂತ ವಿದ್ಯೆದು ವ್ಯಾಲ್ಯೂ ಹಚ್ಚಿದ್ದಾರೆ ಅಂತ ನಾನು ಅನ್ಕೊಂತ ಇದ್ದೆ. ಬಟ್ ವಾಸ್ತವದಲ್ಲಿ ವಿದ್ಯೆ ಅನ್ನೋದು ಎಷ್ಟು ಪವರ್ಫುಲ್ ಅಂತ ನನಗೆ ನಂತರದ ದಿನಗಳಲ್ಲಿ ತಿಳ್ಕೊಂತ ಬಂದೆ. ನೀವು ಏನೇ ಸಂಪಾದನೆ ಮಾಡ್ರಿ, ಏನೇ ಮಾಡ್ರಿ, ವಿದ್ಯೆ ಅನ್ನೋದು ಸಂಪಾದನೆಗಿಂತ ದೊಡ್ಡ ವಿಚಾರ. ಹಣ ಸಂಪಾದನೆ, ಆಸ್ತಿ ಸಂಪಾದನೆ, ಇದಕ್ಕಿಂತ ದೊಡ್ಡದು ಯಾವ್ದಾದ್ರು ಇದ್ರೆ ಅದು ವಿದ್ಯೆ. ಪಾಯಿಂಟ್ ಬೈ ಪಾಯಿಂಟ್ ಹೇಳ್ಬೇಕಾದ್ರೆ, ಒಂದು ಊರಿನಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ, ಅವನು ಯಾರಿಗೂ ಗೌರವ ಕೊಡ್ತಾ ಇರಲ್ಲ. ಆ ಊರಲ್ಲಿ ಒಬ್ಬ ಬಡವ ಇರ್ತಾನೆ, ಬಡವನ ಮಗ ಬೆಂಗಳೂರಲ್ಲಿ ಓದ್ತಾ ಇರ್ತಾನೆ, ಏನೋ ಮಾಡಿ ಯಾವ್ದೋ ಒಂದು ಸರ್ಕಾರಿ ಉದ್ಯೋಗನು ಆಫೀಸರ್ ಹೋಗ್ತಾನೆ. ಮಾರನೇ ದಿನ ಊರಲ್ಲಿ ಆ ಊರಿನ ದೊಡ್ಡ ಮನುಷ್ಯ, ಯಾರನ್ನು ಮಾತಾಡದಿರ ಇರತಕ್ಕಂತಹ, ಎಲ್ಲಾರನ್ನು ದೂರಕ್ಕೆ ತಳ್ತಕ್ಕಂತ ಆ ದೊಡ್ಡ ಮನುಷ್ಯನೇ ಈ ಹುಡುಗನಿಗೆ ಹೂನರ್ ಹಾಕಿ ಊರಲ್ಲಿ ಕರ್ಕೊಂಡ್ಬಂದು ಅವನ ಮನೆಗೆ ಕರ್ಕೊಂಡೋಗಿ ಕಾಫಿ ಕೊಡ್ತಾನೆ, ಇಲ್ಲ ಊಟ ಮಾಡಿಡ್ತಾನೆ. ವಿದ್ಯೆ ಅನ್ನೋದು ರಾತ್ರಿ ಮನುಷ್ಯನಿಗೆ ಗೌರವ ತಂದುಕೊಡ್ತಕ್ಕಂಥ ಒಂದು ನಿಧಿ. ಇವರಪ್ಪ ಎಷ್ಟೇ ದುಡಿದಿದ್ರು ಕೂಡ ಆ ಊರಿನ ದೊಡ್ಡ ಮನುಷ್ಯನ ಹತ್ರ ಮನೆ ಒಳಗಡೆ ಊಟ ಮಾಡ್ತಕ್ಕಂಥ ಶಕ್ತಿ ಬರ್ತಾ ಇರಲಿಲ್ಲ. ವಿದ್ಯೆ ಅನ್ನೋದು ಈ ಕೆಲಸನ ಮಾಡ್ತದೆ. ಅದೇ ಒಬ್ಬ ಸಾಹುಕಾರ ತನ್ನ ಮಗನಿಗೆ ಸರಿಯಾದ ವಿದ್ಯೆ ಕೊಡ್ಲಿಲ್ಲ ಅಂದ್ರೆ, ಅಥವಾ ಆತನಿಗೆ ಸರಿಯಾದ ಸ್ಕಿಲ್ಸ್ ಕೊಡ್ಲಿಲ್ಲ ಅಂದ್ರೆ, ಆತನ ಮಗ ತನ್ನ ತಂದೆ ಸಂಪಾದಿಸಿರ್ತಕ್ಕಂತಹ ಸಂಪೂರ್ಣ ಆಸ್ತಿನ ನಾಶ ಮಾಡ್ತಾನೆ, ಉಳಿಸ್ಕೊಳಕ್ ಅವನ ಕೈಲಿ ಆಗಲ್ಲ. ಅದೇ ಮಗುಗೆ ವಿದ್ಯೆ ಇದ್ದಿದ್ರೆ ಅವ್ರ ತಂದೆ ಆಸ್ತಿನ ಉಳಿಸ್ಕೋಬಹುದಾಗಿತ್ತು. ಬಡವನ ಮಗ ಶ್ರೀಮಂತನ ಮನೆಯಲ್ಲಿ ಊಟ ಮಾಡ್ತಾನೆ ವಿದ್ಯೆಯಿಂದ, ಶ್ರೀಮಂತನ ಮಗ ವಿದ್ಯೆ ಇಲ್ದಿರ ಇರೋದ್ರಿಂದ ಏನಕ್ಕೂ ಕೆಲಸಕ್ಕೆ ಬರ್ದಿರ ಆಗೋಗ್ತಾನೆ. ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಬೇಕಾದ್ರೆ ಆತನು ವಿದ್ಯೆ ಹೊಂದಿರತಕ್ಕಂತಹ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ವಿದ್ಯೆ ಇಲ್ದಿರತಕ್ಕಂತಹ ಡಾಕ್ಟರ್ ಹತ್ರ ಹೋದ್ರೆ ಅವನು ಸರಿಯಾಗಿ ಹೆಲ್ತ್ ಚೆಕಪ್, ಟ್ರೀಟ್ಮೆಂಟ್ ಕೊಡ್ದಿರಾ ಈ ವ್ಯಕ್ತಿ ಸಾಯೋ ಸಂಭವ ಇರ್ತದೆ. ಅಂದ್ರೆ ಇಬ್ರು ಡಾಕ್ಟರ್ಗಳೇ, ಒಬ್ಬರಿಗೆ ವಿದ್ಯೆ ಇದೆ, ಒಬ್ಬನಿಗೆ ವಿದ್ಯೆ ಇಲ್ಲ ಅಂತ ಅರ್ಥ ಆಯ್ತು. ಅಲ್ಲಿಗೆ ನಮ್ಗೆ ವ್ಯತ್ಯಾಸ ಅರ್ಥ ಆಯ್ತು. ಈ ಒಂದು ಡಾಕ್ಟರ್ ಓದಿರೋರು ಕೂಡ ವಿದ್ಯೆ ಇರೋರು, ವಿದ್ಯೆ ಇಲ್ದಿರೋರು ಇದಾರೆ ಅಂತ ಅರ್ಥ. ಒಬ್ಬ ಚಪ್ಪಲಿ ಹೊಲಿತಕ್ಕಂತಹ ವ್ಯಕ್ತಿ ಆ ಚಪ್ಪಲಿನ ಎಷ್ಟೋ ಸ್ಪಷ್ಟವಾಗಿ, ಕ್ಲಿಯರ್ ಆಗಿ ಆ ಚರ್ಮವನ್ನ, ಲೆದರ್ನ ಹದ ಮಾಡಿ ಕೈ ಕುಸುರಿಲಿ ಮಾಡ್ತಾನೆ. ಇದು ವಿದ್ಯೆ ಅಲ್ಲ ಅಂತ ಹೇಳಕ್ಕಾಗುತ್ತಾ? ಒಬ್ಬ ಕಟಿಂಗ್ ಮಾಡ್ತಕ್ಕಂತಹ ವ್ಯಕ್ತಿ ವೆರಿ ಸ್ಕಿಲ್ಡ್ ಆಗಿ, ಕ್ಲೀನ್ ಆಗಿ ಕಟಿಂಗ್ ಮಾಡ್ತಾನೆ. ಕೆಲವ್ರ ಹತ್ರ 5000 ತಗೊಂಡಂತಹ ಉದಾಹರಣೆಗಳು ನಾನು ಕೇಳಿದೀನಿ. ಕಟಿಂಗ್ ಮಾಡಕ್ಕೆ ನಾವೆಲ್ಲ ಕೊಡೋದು 120 ರೂಪಾಯಿ ಕಟಿಂಗ್ ಅವನಿಗೂ, 5000 10,000 ತಗೊಂಡಂತಹ ಕಟಿಂಗ್ ಅವನಿಗೂ ಏನ್ ವ್ಯತ್ಯಾಸ? ವಿದ್ಯೆ ವ್ಯತ್ಯಾಸ, ಮತ್ತೇನಲ್ಲ. ಚಪ್ಪಲಿ ಹೊಲಿಯೋರು ಇದಾರೆ, ಒಂದ್ ಚಪ್ಪಲಿ ಹೊಲಿಯೋದಕ್ಕೆ 3000 7000 ತಗೊಂಡವ್ರು ಇದಾರೆ. ಆ ಚಪ್ಪಲಿ ರೇಟು 50,000 40,000 ಇರ್ತದೆ. ಹೌದು, ಈ ನಡುವೆ ಯೂಟ್ಯೂಬ್ ಅಲ್ಲಿ ಕೇಳಿದೀನಿ ಈ ಮಾತು ಕೂಡ. ಅಲ್ಲಿಗೆ 20 ರೂಪಾಯಿ ಚಪ್ಪಲಿ ಹೊಳೆಯೋರು ಇದಾರೆ, 5,000 6,000 ಚಪ್ಪಲಿ ಹೊಳೆಯೋರು ಇದಾರೆ, ಕಿತ್ತೋಗಿರೋ ಚಪ್ಪಲಿನ, ಕಟ್ಟಾಗಿರೋ ಚಪ್ಪಲಿನ. ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನು? ವಿದ್ಯೆ. ಎಕ್ಸಲೆಂಟ್ ಟೀಚರ್ಸ್ ಇದಾರೆ, ರೆಗ್ಯುಲರ್ ಟೀಚರ್ಸ್ ಇದಾರೆ. ವ್ಯತ್ಯಾಸ ಏನು? ವಿದ್ಯೆ. ಮಡಕೆ ಮಾಡಕ್ಕೆ ವಿದ್ಯೆ ಇಲ್ದಿರಾ ಮಡಕೆ ಮಾಡಕ್ಕಾಗತ್ತಾ? ಕೆಲವರು ತಮ್ಮ ಮಕ್ಕಳನ್ನ ಜಾಸ್ತಿ ಸ್ಕಿಲ್ಡ್ ಆಗಿ ಬೆಳೆಸಿರ್ತಾರೆ, ಕೆಲವರು ತಮ್ಮ ಮಕ್ಕಳನ್ನ ಆ ರೀತಿ ಬೆಳೆಸಕ್ಕೆ ಬರುವುದಿಲ್ಲ. ವ್ಯತ್ಯಾಸ ವಿದ್ಯೆ. ಕೆಲವು ಮಕ್ಕಳು ತಮ್ಮ ತಂದೆ ಸಂಪಾದಿಸಿರೋ ದುಡ್ಡನ್ನ ವೆರಿ ಈಸಿಯಾಗಿ, ಡಿಸಿಪ್ಲಿನ್ ಆಗಿ ಡಬಲ್ ಮಾಡ್ತಾರೆ, ಉಳಿಸ್ಕೊಂಡ್ ಬರ್ತಾರೆ, ತ್ರಿಬಲ್ ಮಾಡ್ತಾರೆ, ಬೆಳಿತಾರೆ. ಕೆಲವು ಮಕ್ಕಳು ತಮ್ಮ ತಂದೆ ತಾಯಿ ಸಂಪಾದಿಸಿರ್ತಕ್ಕಂಥ ಆಸ್ತಿನ ನಾಶ ಮಾಡ್ತಾರೆ. ವ್ಯತ್ಯಾಸ ವಿದ್ಯೆ. ಎಲ್ಲಾ ವ್ಯಕ್ತಿಗಳಿಗೂ ಎಲ್ಲಾ ರೀತಿಯಾದಂತಹ ವಿದ್ಯೆಗಳು ಬರುವುದಿಲ್ಲ. ಮೊಸಳೆಗೂ ಸಿಂಹಕ್ಕೆ ನದಿನಲ್ಲಿ ಬೇಟೆ ಆಡ್ತಕ್ಕಂತಹ ಕಾಂಪಿಟೇಷನ್ ಇಟ್ರೆ ಮೊಸಳೆ ಗೆಲ್ಲುತ್ತೆ, ಸಿಂಹ ಗೆಲ್ಲುವುದಿಲ್ಲ. ಮರ ಹತ್ತಕ್ಕಂತಹ ಕಾಂಪಿಟೇಷನ್ ಕೋತಿಗೂ ಸಿಂಹಕ್ಕೂ ಇಟ್ಟಾಗ ಸಿಂಹ ಗೆಲ್ಲಲ್ಲ, ಕೋತಿನೇ ಗೆಲ್ಲುತ್ತೆ. ಬಿಕಾಸ್ ಅದಕ್ಕಿರ್ತಕ್ಕಂತಹ ವಿದ್ಯೆ ಮರ ಹತ್ತದು, ಆ ವಿದ್ಯೆ ಸಿಂಹಕ್ಕಿಲ್ಲ. ಸಿಂಹ ಕಾಡಿನ ರಾಜ ಆಗಿರ್ಬೋದು, ಎಲ್ಲಾ ವಿದ್ಯೆ ಎಲ್ಲಾರ್ಗೂ ಗೊತ್ತಿರ್ಬೇಕು ಅನ್ನೋದು ಇಲ್ಲ. ಸೊ ಹಣವನ್ನ ಟಕ್ಕು ಬಿಕ್ಕು ಮಾಡಿ ನಾವು ಸಂಪಾದನೆ ಮಾಡ್ಬೋದು, ಆದ್ರೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಆದ್ರೆ ವಿದ್ಯೆನ ತಪಸ್ಸು ಮಾಡೇ ಪಡಿಬೇಕಾಗುತ್ತೆ. ಈಗ ತಂದೆ ತಾಯಿಗಳು ಮಕ್ಕಳಿಗೆ ದಿನಾಗ್ಲೂ ಕೋಚಿಂಗ್ ಕೊಡೋದು. ನಾನ್ ನೋಡ್ದಂಗೆ ಟೌನ್ಗಳಲ್ಲಿ ತಾಯಂದಿರು ಮಕ್ಕಳು ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಮನೆಯಲ್ಲಿ ವಿಪರೀತ ಕೋಚಿಂಗ್ ಕೊಡ್ತಾರೆ. ಇದು ವಿದ್ಯೆನ? ಕೆಲವು ಮಕ್ಕಳು 13 14 15 ವರ್ಷ ಮನೆಯಲ್ಲಿ ದುಡ್ಡಿಲ್ದಿರ ಅವ್ರನ್ನ ಸೈಕಲ್ ಶಾಪ್ಗೆ, ವ್ಯಾಪಾರಕ್ಕೆ, ಗ್ಯಾರೇಜ್ಗೆ, ಮತ್ತೊಂದಿಗೆ ಹಾಕ್ತಾರೆ. ಆ ಮಕ್ಕಳು ಆ 14 ವರ್ಷದಿಂದಾನೆ ಕೆಲವು ಸ್ಕಿಲ್ಸ್ ನ ಕಲ್ತ್ಕೊಂಡ್ ಬರ್ತಾರೆ. ಈ ಮಕ್ಕಳು ಮನೆಯಲ್ಲಿ ಮಂಚದ ಮೇಲೆ, ಟೇಬಲ್ ಮೇಲೆ ಕೂತ್ಕೊಂಡು ಡೈಲಿ ತಾಯಂದ್ರ ಕೈಲಿ ಹೇಳಿಸ್ಕೊಂಡು ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಮಕ್ಕಳು ಫಸ್ಟ್ ರ್ಯಾಂಕ್ ಏನೋ ಬರ್ಬೋದು. ಫಸ್ಟ್ ರ್ಯಾಂಕ್ ಇಂದ ಜೀವನ ನಡೆಸಕ್ಕಾಗುತ್ತಾ? ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೋದು, ಆಚೆಗಿನ ಪ್ರಪಂಚದಲ್ಲಿ ಫಸ್ಟ್ ರ್ಯಾಂಕ್ ಕೆಲ್ಸಕ್ಕೆ ಬರುತ್ತಾ? ಆಫ್ಟರ್ ದಟ್ ಫಸ್ಟ್ ರ್ಯಾಂಕ್ PUC ಹೋಗ್ತಾರೆ, ಅಲ್ಲೂ ಫಸ್ಟ್ ರ್ಯಾಂಕ್ ಬರ್ಬೋದು. ಆಫ್ಟರ್ ದಟ್ CET ಬರೀತಾರೆ. ಪರವಾಗಿಲ್ಲ, CET ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಅವ್ರಿಗೆ ಬಂದಿರುತ್ತೆ ಅಂತ ನಾವು ಅನ್ಕೊಳ್ಳೋಣ. ಸ್ಕಿಲ್ ಯಾವಾಗ ಅವ್ರು ಕಲಿಯೋದು? ವೆನ್ ಡೂ ದೇ ಲರ್ನ್ ಸ್ಕಿಲ್? BE ಮಾಡ್ತಾರೆ, ಬೆಂಗಳೂರಲ್ಲಿ BE ಮಾಡಿದ್ರೆ 25,000 30,000 ಸ್ಯಾಲ್ರಿ ಕೊಡ್ತಾರೆ. 25 30,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಇಟ್ಕೊಂಡು ಏನ್ ಮಾಡ್ತೀರಾ ನೀವು? ಏನ್ರಿ ಮಾಡ್ತೀರಾ? MBA ಮಾಡಿರೋನು 20,000 ಹೋಗ್ತಾನೆ, 15,000 20,000 25,000ಕ್ಕೆ ಏನ್ ಬರುತ್ತಣ್ಣ? ಯಾಕೆ ನಿನ್ನ ಅಷ್ಟಕ್ಕೆ ಅವರು ಹೈರ್ ಮಾಡ್ತಾ ಇದಾರೆ? ಯಾಕೆ ನಿನ್ನ ಅಷ್ಟು ಕೂಲಿಗೆ ಇಟ್ಕೊಂತ ಇದಾರೆ ಅಂದ್ರೆ ನಿನ್ನ ಸ್ಕಿಲ್ಗೆ ಇರ್ತಕ್ಕಂತಹ ವ್ಯಾಲ್ಯೂ 20,000 to 25,000 ಅಷ್ಟೇ.
ನಿನ್ನಗೆ ಇರ್ತಕ್ಕಂತಹ ವ್ಯಾಲ್ಯೂ, ನಿನ್ನ ವಿದ್ಯಾಭ್ಯಾಸಕ್ಕೆ ನೀನು MBA ಮಾಡೋಷ್ಟರಲ್ಲಿ ಆವತ್ತು 14 ವರ್ಷದ ಗ್ಯಾರೇಜ್ಗೆ ಹೋಗಿರ್ತಕ್ಕಂತಹ ಹುಡುಗ ಇವತ್ತು ತಿಂಗಳಿಗೆ ಕೆಲವು ಲಕ್ಷಗಳು ಸಂಪಾದನೆ ಮಾಡ್ತಕ್ಕಂತಹ ಸ್ಕಿಲ್ ಪಡಿರ್ತಾನೆ. ಗಾಡಿ ನೋಡಿದ ತಕ್ಷಣ, ಅದ್ರ ಸೌಂಡ್ ಕೇಳಿದ ತಕ್ಷಣ ಅದರ ಪ್ರಾಬ್ಲಮ್ ಏನು ಅಂತ ಹೇಳ್ತಕ್ಕಂತಹ ಒಂದು ಪ್ರತಿಭೆ ಅವನಲ್ಲಿ ಬೆಳೆದಿರ್ತದೆ. ನೀನು MBA ಮಾಡಿರೋರಿಗೆ ನೀನು ಯಾವ ವ್ಯಾಪಾರ ಮಾಡೋದು ಬರುತ್ತೆ? ನಿನ್ಕ ಸ್ಟಾರ್ಟ್ಅಪ್ ಮಾಡಕ್ ಬರುತ್ತಾ? ಹೊಸದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಿ ಜಿಲೇಬಿ ಮಾಡೋನು ವಾಸಿ ನಿನ್ಗಿಂತ, ಬೋಂಡ ಮಾಡೋನು ವಾಸಿ, ಟೀ ಮಾಡೋನು ವಾಸಿ. ಹೌದನಾ? ನಾನು ಹೇಳುದು ನೀವು ಅರ್ಥ ಮಾಡ್ಕೊಳ್ಳಿ. ನೀನ್ ಇಷ್ಟು ಓದಿ ನೀನ್ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಸ್ಕಿಲ್ ಇಲ್ದಿರ ಇದ್ಮೇಲೆ ಈ ಪ್ರಪಂಚ ನಿನಗೆ ಗೌರವ ಕೊಡುತ್ತಾ? ನಿನ್ನ ಗಣನೆಗೆ ತೆಕ್ಕೊಳುತ್ತಾ? ಪ್ರಪಂಚ ನಿನ್ನ ಗಣನೆಗೆ ತೆಕ್ಕೊಳೋದಿಲ್ಲ. ನಿನ್ನಲ್ಲಿ ಅದೇ ಆದಂತಹ ಕೆಲವು ಸ್ಕಿಲ್ಸ್, ಡಿಸಿಪ್ಲಿನ್, ಹಾರ್ಡ್ ವರ್ಕಿಂಗ್, ದುಡಿಮೆ ಮನಸ್ಥಿತಿ ಇರ್ಬೇಕಣ್ಣ. ನಿನಗೆ ದುಡಿದಿರಾ ನೀನ್ ಏನ್ ಸಾಧಿಸಿ ಮಾಡಕ್ ಆಗಲ್ಲ. ನಿಮ್ಮ ಅಪ್ಪ ಅಮ್ಮ ಮಾಡಿರ್ತಕ್ಕಂಥದ್ದನ್ನ ಮೊದಲು ಉಳಿಸ್ಕೊಳೋದು ಕಲ್ತ್ಕೋ, ಅದರಲ್ಲಿ ದುಡ್ಡು ತೆಗಿಯೋದು ಕಲ್ತ್ಕೋ, ಅದ್ರ ಜೊತೆಗೆ ದುಡ್ಡು ತೆಗಿಯೋದು ಕಲ್ತ್ಕೋ. ಬಂದ ದುಡ್ಡನ್ನ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೇಕು, ಖರ್ಚು ಮಾಡ್ಬೇಕು ಕಲ್ತ್ಕೋ. ಆ ದುಡ್ಡನ್ನ ಡಬಲ್ ಮಾಡೋದು ಹೇಗೆ ಕಲ್ತ್ಕೋ. ನೋಡಪ್ಪ, 1007 ಸ್ಕಿಲ್ ಇಲ್ಲದ ದೇಶ ಸರ್ವನಾಶ. ಅಣ್ಣ, ನಾವೇನು ನಮ್ಮ ವೈರಿ ದೇಶಗಳಿಗಿಂತ ಜಾಸ್ತಿ ಮೇಲೆ ಏನಿಲ್ಲ. ನಾವು ನಮ್ಮನ್ನು ಹೋಲಿಕೆ ಮಾಡ್ಕೊಳೋದು ಪಾಕಿಸ್ತಾನ್ಗೆ, ಬಾಂಗ್ಲಾದೇಶ್ಗೆ, ಶ್ರೀಲಂಕಾಗೆ, ನೇಪಾಳ, ಭೂತಾನ್, ಟಿಬೇಟ್, ಆಫ್ಘಾನಿಸ್ತಾನ. ನಾವು ಚೈನಾಗ ಹೋಲಿಕೆ ಮಾಡ್ಕೊಳಲ್ಲಣ್ಣ. ನಾವು ಒಂದ್ರಲ್ಲೇ ಚೈನಾಗ ಹೋಲಿಕೆ ಮಾಡ್ಕೊಳೋದು. ಅದೇನಂತ ನಿಮ್ಗೆ ಎಲ್ಲ ಗೊತ್ತು. ಜನಸಂಖ್ಯೆನಲ್ಲಣ್ಣ, ಅದನ್ನ ಯೋಚನೆ ಮಾಡಲ್ವಾ? ಬೇರೆ ಯಾವ್ದ್ರಲ್ಲಣ್ಣ ನಾವು ಚೈನಾಗೆ ಫೈಟ್ ಕೊಡ್ತಾ ಇರೋದು? ನಮ್ ರಾಜಕೀಯ ನೋಡಿದೇನ? ನಾವ್ ಹೇಳ್ಕೊಟ್ಟಿರೋ ಮಕ್ಕಳು ಹಿಂಗೆ ಇಂಥ ರಾಜಕೀಯ ಮಾಡೋದು, ಇನ್ನೇನ್ ಮಾಡ್ತಾರೆ ಅಣ್ಣ? ಎಲ್ಲಾ ದೇಶಗಳು ಅಭಿವೃದ್ಧಿ ಅಂತ ಇದಾವೆ. ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಜಪಾನ್, ಆಸ್ಟ್ರೇಲಿಯಾ, ಚೈನಾ, ರಷ್ಯಾ, ಜಪಾನ್, ಮಲೇಷಿಯಾ, ಸಿಂಗಪೂರ್, ಥೈಲ್ಯಾಂಡ್, ಸೌದಿ ಅರೇಬಿಯಾ, ಸಮ್ ಆಫ್ರಿಕನ್ ಕಂಟ್ರೀಸ್, ಸದರ್ನ್ ಅಮೆರಿಕನ್ ಕಂಟ್ರೀಸ್, ನ್ಯೂಜಿಲ್ಯಾಂಡ್ ಎಲ್ಲ ಅಭಿವೃದ್ಧಿ ಅಂತ ಇದಾವೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿಭೆ ಕೊರತೆ ಇದೆ. ಮಕ್ಕಳಲ್ಲಿ ಒಂದು ಹಠಮಾರಿತನ ಇಲ್ಲ. ನಾವು ಬೆಳೆಸ್ತಕ್ಕಂತಹ ಮಕ್ಕಳಲ್ಲಿ ಕ್ವಾಲಿಟಿ ಇಲ್ಲ. ಯಾವ ರೀತಿ ಕ್ವಾಲಿಟಿ ಬರುತ್ತೆ ಅಂತಕ್ಕಂಥ ವಿಚಾರನ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ಈ ವಿಚಾರಗಳೆಲ್ಲ ನನ್ನ ಚಾನೆಲ್ ಅಲ್ಲಿ ಬರ್ತಾ ಇರ್ತದೆ. ದಯಮಾಡಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.